ನಾವು ಮೊಟ್ಟೆಯನ್ನ ತಿಂದು ಆ ಸಿಪ್ಪೆಯನ್ನ ಬಿಸಾಕ್ತಿವಿ, ಆ ಸಿಪ್ಪೆಯನ್ನು ಇಟ್ಕೊಂಡು ಕಸದಿಂದ ರಸ, ಅದರಿಂದ 1 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಮಾಡ್ಬೋದು ಅಂದ್ರೆ ನೀವು ನಂಬ್ತೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸಾಧಾರಣವಾಗಿ ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಂದು ಬೇಕರಿಲಿ ಒಂದು ದಿನಕ್ಕೆ 100 ಮೊಟ್ಟೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ 100 ಬೇಕರಿಗೆ ಎಷ್ಟಾಯ್ತು? ಹಾಗಿದ್ರೆ 30 ದಿನಕ್ಕೆ ಅದರ ರೆವಿನ್ಯೂ ಎಷ್ಟು ಗೊತ್ತಾ? ಬರೀ ಕೇವಲ ಒಂದು ಸಿಪ್ಪೆಯಿಂದ 24 ಲಕ್ಷ ರೂಪಾಯಿ ಆಗಿದೆ. ಸರ್ ಅಂಥದ್ದು ಏನು ಯೂಸ್ ಮಾಡ್ತಾರೆ ಈ ಸಿಪ್ಪೆಯಿಂದ? ಅಂಥದ್ದು ಯಾವ ಬಿಸ್ನೆಸ್ ಸರ್ ಅಂದ್ರೆ, ಎಸ್, ಇದೇ ಒಂದು ಮೊಟ್ಟೆಯ ಸಿಪ್ಪೆಯನ್ನು ಇಟ್ಕೊಂಡು ಅದನ್ನ ಬಿಸಿಲಲ್ಲಿ ಒಣಗಿಸಿ ಅದನ್ನ ಪೌಡರ್ ಆಗಿ ಮಾಡ್ಕೊಂಡು ಅದನ್ನ ಟೂತ್ ಪೇಸ್ಟ್ ಪೌಡರ್ ಆಗಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಫುಡ್ ಸಪ್ಲಿಮೆಂಟರಿ ಆಗಿ ಯೂಸ್ ಮಾಡಿ ಕ್ಯಾಲ್ಸಿಯಂಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ನೈಸರ್ಗಿಕವಾಗಿ ಪ್ಲಾಂಟ್ಸ್ ಗಳಿಗೂ ಕೂಡ ಒಂದು ಗೊಬ್ಬರವಾಗಿ ರೀತಿ ಕೊಡ್ತಾರೆ. ನೀವು ನಂಬಲೇಬೇಕು, ನಾವು ಬಿಸಾಕುವಂತಹ ಒಂದು ಮೊಟ್ಟೆಯ ಸಿಪ್ಪೆ ಅದನ್ನ ಒಣಗಿಸಿ ಪುಡಿ ಮಾಡಿದ್ರೆ ಎಷ್ಟು ಗೊತ್ತಾದ ರೇಟು? 1200 ರೂಪಾಯಿಂದ 2000 ರೂಪಾಯಿವರೆಗೂ ಸಿಗುತ್ತೆ. ಹಾಗಿದ್ರೆ ಇದೇ ಒಂದು ನಾವು ಬೇಕರಿಯನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡಾಗ ನೋಡಿದ್ರೆ 24 ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡಬಹುದು. ನಾನು ಹೇಳಿದಂತ 24 ಲಕ್ಷ ಒಂದು ತಿಂಗಳಿಗೆ ಮಾಡಬಹುದು ಅಂತ ಏನು ಹೇಳಿದೀನಿ, ಅದು ಒಂದು ಕೇವಲ ಬೇಕರಿಯಾಗಿ ಎಕ್ಸಾಂಪಲ್ ಇಟ್ಕೊಂಡು. ಆದ್ರೆ ಅದೇ ನೀವು ಒಂದು ಫಾಸ್ಟ್ ಫುಡ್ ಹೋಟೆಲ್ಗಳಲ್ಲಿ ನೀವು ಇದೇ ರೀತಿಯ ಮೊಟ್ಟೆಯ ಸಿಪ್ಪೆಗಳನ್ನು ತಗೊಂಡ್ಬಂದಿದ್ದಾಯ್ತು ಅಂದ್ರೆ, ಅದನ್ನ ಒಂದು ಒಣಗಿಸಿ ಪೌಡರ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದ್ರೆ ನೀವು ಕೂಡ ಸಂಪಾದನೆ ಮಾಡುವುದು 1 ಕೋಟಿ ರೂಪಾಯಿ. ಬಾಸ್ ವಾಲಾ, ಬಿ ದ ಬಾಸ್.